ಇನ್ನು ವೇದವ್ಯಾಸದೇವರು ಶ್ರೀಮದ್ ಭಾಗವತ ರಚನೆ ಮಾಡುವಾಗ ಮೂರನೇ ಒಂದು ಉದ್ದೇಶ ಇತ್ತಂತೆ. ಕಲಿಯುಗದ ಜನರಿಗೆ ದೇವರಲ್ಲಿ ಭಕ್ತಿ ಇದೆ, ಇಲ್ಲದೆ ಏನಿಲ್ಲ. ಭಕ್ತಿ ಇಲ್ಲದವರು ಭಾಗವತ ಕೇಳಲಿಕ್ಕೆ ಬರೋದೇ ಇಲ್ಲ. ಆದರೆ ಆ ಭಕ್ತಿ ಸರಿಯಾಗಿರ್ಬೇಕು. ದೇವರನ್ನ ಹೊಂದಲಿಕ್ಕೆ ಭಕ್ತಿ ಒಂದು ಸಾಲದು, ಭಕ್ತಿಗೆ ಪೂರಕವಾಗಿ ಮತ್ತೆರಡು ಬೇಕು. ಏನಂದ್ರೆ ದೇವರನ್ನ ಹೊಂದಬೇಕಾದ್ರೆ ಜ್ಞಾನ, ಭಕ್ತಿ, ವೈರಾಗ್ಯ. ಜ್ಞಾನ ಇಲ್ಲದ ಭಕ್ತಿ ಅದು ಮೌಢ್ಯ ಭಕ್ತಿ, ಅರಿವೇ ಇಲ್ಲ, ಸುಮ್ಮ ಕೈ ಮುಗಿತಾ ಇದ್ರಿ, ಏನು ಪ್ರಯೋಜನ? ಹಾಗಾದ್ರೆ ಕರ್ಮ ಬೇಕು, ಕರ್ಮದಿಂದ ಬರುವ ಸಮೀಚೀನವಾದ ಜ್ಞಾನ ಬೇಕು, ಜ್ಞಾನದಿಂದ ಭಕ್ತಿ ಬೇಕು. ದೇವರಲ್ಲಿ ಭಕ್ತಿ ಮಾಡುವಾಗ ದೇವರನ್ನು ಬಿಟ್ಟು ಉಳಿದ ಪದಾರ್ಥಗಳಲ್ಲಿ ವೈರಾಗ್ಯ ಬೇಕು. ವೈರಾಗ್ಯ ಇಲ್ಲ, ಭಕ್ತಿ ಮಾಡ್ತೀರಿ, ನೋ ಯೂಸ್. ಹಾಗಾದ್ರೆ ಮೂರು ಬೇಕು, ಒಂದು ಜ್ಞಾನ, ಭಕ್ತಿ, ವೈರಾಗ್ಯ. ನಮ್ಮ ಹತ್ರ ಏನಾಗಿದೆ? ಒಂದಿದೆ, ಭಕ್ತಿ ಇದೆ, ಇನ್ನು ಎರಡಿಲ್ಲ. ಯಾವುದಿಲ್ಲ? ಜ್ಞಾನ ಇಲ್ಲ, ವೈರಾಗ್ಯ ಇಲ್ಲ. ಅಂತ ಜ್ಞಾನಕ್ಕಾಗಿ ಭಾಗವತ, ವೈರಾಗ್ಯಕ್ಕಾಗಿ ಭಾಗವತ ಅನ್ನುವ ಕಥೆ ಇದರ ಮಹಿಮೆಯಲ್ಲಿ ಬರ್ತಕ್ಕಂಥದ್ದು. ಇನ್ನು ವೇದವ್ಯಾಸದೇವರು ಶ್ರೀಮದ್ ಭಾಗವತ ರಚನೆ ಮಾಡುವಾಗ ಮೂರನೇ ಒಂದು ಉದ್ದೇಶ ಇತ್ತಂತೆ. ಕಲಿಯುಗದ ಜನರಿಗೆ ದೇವರಲ್ಲಿ ಭಕ್ತಿ ಇದೆ, ಇಲ್ಲದೆ ಏನಿಲ್ಲ. ಭಕ್ತಿ ಇಲ್ಲದವರು ಭಾಗವತ ಕೇಳಲಿಕ್ಕೆ ಬರೋದೇ ಇಲ್ಲ. ಆದರೆ ಆ ಭಕ್ತಿ ಸರಿಯಾಗಿರ್ಬೇಕು. ದೇವರನ್ನ ಹೊಂದಲಿಕ್ಕೆ ಭಕ್ತಿ ಒಂದು ಸಾಲದು, ಭಕ್ತಿಗೆ ಪೂರಕವಾಗಿ ಮತ್ತೆರಡು ಬೇಕು. ಏನಂದ್ರೆ ದೇವರನ್ನ ಹೊಂದಬೇಕಾದ್ರೆ ಜ್ಞಾನ, ಭಕ್ತಿ, ವೈರಾಗ್ಯ. ಜ್ಞಾನ ಇಲ್ಲದ ಭಕ್ತಿ ಅದು ಮೌಢ್ಯ ಭಕ್ತಿ, ಅರಿವೇ ಇಲ್ಲ, ಸುಮ್ಮ ಕೈ ಮುಗಿತಾ ಇದ್ರಿ, ಏನು ಪ್ರಯೋಜನ? ಹಾಗಾದ್ರೆ ಕರ್ಮ ಬೇಕು, ಕರ್ಮದಿಂದ ಬರುವ ಸಮೀಚೀನವಾದ ಜ್ಞಾನ ಬೇಕು, ಜ್ಞಾನದಿಂದ ಭಕ್ತಿ ಬೇಕು. ದೇವರಲ್ಲಿ ಭಕ್ತಿ ಮಾಡುವಾಗ ದೇವರನ್ನು ಬಿಟ್ಟು ಉಳಿದ ಪದಾರ್ಥಗಳಲ್ಲಿ ವೈರಾಗ್ಯ ಬೇಕು. ವೈರಾಗ್ಯ ಇಲ್ಲ, ಭಕ್ತಿ ಮಾಡ್ತೀರಿ, ನೋ ಯೂಸ್. ಹಾಗಾದ್ರೆ ಮೂರು ಬೇಕು, ಒಂದು ಜ್ಞಾನ, ಭಕ್ತಿ, ವೈರಾಗ್ಯ. ನಮ್ಮ ಹತ್ರ ಏನಾಗಿದೆ? ಒಂದಿದೆ, ಭಕ್ತಿ ಇದೆ, ಇನ್ನು ಎರಡಿಲ್ಲ. ಯಾವುದಿಲ್ಲ? ಜ್ಞಾನ ಇಲ್ಲ, ವೈರಾಗ್ಯ ಇಲ್ಲ. ಅಂತ ಜ್ಞಾನಕ್ಕಾಗಿ ಭಾಗವತ, ವೈರಾಗ್ಯಕ್ಕಾಗಿ ಭಾಗವತ ಅನ್ನುವ ಕಥೆ ಇದರ ಮಹಿಮೆಯಲ್ಲಿ ಬರ್ತಕ್ಕಂಥದ್ದು.